ಗೌರಿ ಗಣೇಶ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ರೆಡಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ಬೆಂಗಳೂರಿನ ಆ ಭಾಗದ ಜನರು ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರಂತೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶ ಉತ್ಸವ. ಇನ್ನೂ ಸಿದ್ಧವಾಗದ ಹಲಸೂರು ಕಲ್ಯಾಣಿ. ಗಣೇಶ ಉತ್ಸವ ಸಮಿತಿಯಿಂದ ಆಕ್ರೋಶ. ಎಸ್, ನೀವು ಈಗ ನೋಡ್ತಿರೋ ದೃಶ್ಯಗಳು ಯಾವುದೋ ಪುರಾತನ ಕಾಲದ ಕಲ್ಯಾಣಿಯಲ್ಲ. ಇದು ಬೆಂಗಳೂರು ಹಲಸೂರು ಕೆರೆಯಲ್ಲಿ ಗಣೇಶನ ವಿಸರ್ಜನೆಗೆ ಅಂತಾಲೆ ಬಿಬಿಎಂಪಿ ನಿರ್ಮಾಣ ಮಾಡಿರೋ ಕಲ್ಯಾಣಿ. ಅನೇಕ ವರ್ಷಗಳಿಂದ ಇದೇ ಕಲ್ಯಾಣಿಗೆ ಗಣೇಶನ ವಿಸರ್ಜನೆ ಮಾಡ್ತಾ ಬರಲಾಗಿದೆ. ಗಣೇಶ ಹಬ್ಬ ಬರೋದಕ್ಕಿಂತ ಮೊದಲೇ ಬಿಬಿಎಂಪಿ ಟೆಂಡರ್ ನೀಡಿ ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿರುತ್ತೆ. ಆದ್ರೆ ಈ ವರ್ಷ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ಆಗದೆ ಇನ್ನೂ ಸಿದ್ಧತೆಗಳೇ ಆಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಉತ್ಸವ ಸಮಿತಿಯವರು ಆಕ್ರೋಶ ಹೊರಹಾಕಿದ್ದಾರೆ. ನಾವು 1.5 ತಿಂಗಳಿನಿಂದ ಅಧಿಕಾರಿಗಳಿಗೆ ಮನವಿ ಮಾಡ್ತಾನೆ ಇದ್ದೇವೆ, ಆದ್ರೆ ಅಧಿಕಾರಿಗಳು ಯಾವ ಕೆಲಸವೂ ಮಾಡಿಸದೆ ಈಗ ತರಾತುರಿಯಲ್ಲಿ ಕಲ್ಯಾಣಿಯಲ್ಲಿದ್ದ ಹೂಳನ್ನ ತೆಗೆಸುತ್ತಿದ್ದಾರೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಗಣೇಶ ವಿಸರ್ಜನೆಗೆ ಸಾವಿರಾರು ಜನ ಬರ್ತಾರೆ. ಕೆರೆಯ ತಡೆಗೋಡೆಗಳು ಸರಿಯಾಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಸರ್, ಇದನ್ನ 1.5 ತಿಂಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರನ. ಇವರು ಇವಾಗ ನೀವು ನೋಡ್ತಾ ಇದ್ದೀರಾ, ಕೆಲಸನೇ ಇನ್ನ ಪೂರ್ಣ ಯಾವುದು ಆಗೋದಿಲ್ಲ. 2 ದಿವಸದಲ್ಲಿ ಇವ್ರು ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಯಾವ್ದಾದ್ರು ಒಂದು ದೊಡ್ಡ ಅನಾಹುತ ಆಗುವಂತ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಬೇಲಿ ಇಲ್ಲ, ಏನು ಇಲ್ಲ. ಯಾರು ಬೇಕಂದ್ರೂ ಬಿದ್ದು ಯಾವಾಗಾದ್ರೂ ಪ್ರಾಣ ಕಳ್ಕೋಬಹುದು. ಆಯ್ತಾ, ಇದಕ್ಕೆಲ್ಲ ಹೊಣೆಗಾರಿಕೆ ಬಿಬಿಎಂಪಿ ಕಮಿಷನರೇ ಆಗ್ತಾರೆ. ಯಾವ್ದನ್ನ ಶೌಚಾಲಯ, ಕುಡಿಯಕ್ಕೆ ನೀರು, ಇವಾಗ ನೀವು ಇಲ್ಲೇನ ಬಿದ್ರಿ ಅಂತ ಕುಡಿಯಕ್ಕೆ ನೀರಿಲ್ಲ, ಶುದ್ಧವಾದ ನೀರಿಲ್ಲ, ಇಲ್ಲಿ ಶೌಚಾಲಯ ಇಲ್ಲ. ಇಲ್ಲಿ 10 ಜನ 20 ಜನ 100 ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ. ಇನ್ನು 50,000 40,000 ಜನ ಬಂದಾಗ ನೀವು ಕುಡಿಯಕ್ಕೆ ನೀರು ಎಲ್ಲಿಂದ ತರ್ತೀರಾ? ಏನು ವ್ಯವಸ್ಥೆ ಮಾಡ್ತೀರಾ ನೀವು? ಇವರು ಗಣೇಶ ಹಬ್ಬಕ್ಕೆ ಪರ್ಮಿಷನ್ಗೆನೆ 108 ಪ್ರೊಸೀಜರ್ ಹಾಕ್ತಾರೆ. ಇದೆಲ್ಲಾನು ತಲೆನೋವನ್ನ ಬಗೆಹರಿಸ್ಕೊಂಡು ನಾವು ಗಣೇಶ ಕುಣಿಸ್ಬೇಕು ಅಂತಂದ್ರೆ ವಿಘ್ನ ನಿವಾರಕನಿಗೆ 108 ವಿಘ್ನಗಳು. ಮೇಜರ್ ನಮ್ಗೆ ಹಲಸೂರು ಕೆರೆ ಲೇಕ್ಗೆ ಹೋಗುತ್ತೆ. ಇನ್ನವರೆಗೂ ಅಲ್ಲಿ ಹೂಳ್ ತೆಗ್ದಿಲ್ಲ, ಕ್ಲೀನ್ ಮಾಡಿಲ್ಲ. ಇವ್ರ ಉದ್ದೇಶ ಏನಿದೆ? ತಾವು ಹೂಳ್ ಎತ್ತೋದಿಕ್ಕಾಗಲ್ಲ, ಸ್ವಚ್ಛತೆ ಮಾಡೋದಿಕ್ಕಾಗಲ್ಲ ಅಂತ ಅಂದ್ರೆ ನಮ್ಮ ಸ್ವಯಂ ಸೇವಕರು ನಾವು ಕಲಿಸಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋತೀರಿ. ನಿಮ್ಗೆ ಆಗಲ್ಲ ಅಂತ ನೀವು ಹೇಳಿ, ನಾವು ಮಾಡಿ ತೋರಿಸ್ತೀರಿ ಹೇಗೆ ಮಾಡಬೇಕು ಅಂತ. ಇನ್ನು ಯುದ್ಧ ಕಾಲೇ ಶಸ್ತ್ರಾಸ್ತ್ರ ಅಭ್ಯಾಸಂ ಅನ್ನೋ ಹಾಗೆ ಬಿಬಿಎಂಪಿ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯವನ್ನ ಮಾಡಿಸ್ತಿದ್ದಾರೆ. ಆದ್ರೆ ಈ ರೀತಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯ ಕೂಡ ನೀಡಿಲ್ಲ. ಮೊದಲೇ ಕೊಳಚೆಯಾಗಿರೋ ಮಣ್ಣು, ಕಸ, ಕಡ್ಡಿ, ಗಾಜು ಇರುತ್ತೆ. ಯಾರಿಗೂ ಶೂ ಮತ್ತು ಹ್ಯಾಂಡ್ ಗ್ಲೌಸ್ ನೀಡಿಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ನಾವು ನೀಡಿದ್ದೇವೆ, ಕೈ ಜಾರುತ್ತೆ, ಅದಕ್ಕೆ ಹಾಕಿಲ್ಲ ಅಂತಾರೆ. ಆದ್ರೆ ಕಾರ್ಮಿಕರು ಮಾತ್ರ ಯಾವುದು ನೀಡಿಲ್ಲ ಅಂತಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.